ನಮಸ್ತೆ. ಇವತ್ತು ನಮ್ಮ ಏನ ಆರಕ್ಷ ಬೆಂಗಳೂರು ಆರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಒಂದು ಅವರ ಕೋರಿಕೆ ಮೇರೆಗೆ ಎಲ್ಲಾ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನ ಎಲ್ಲಾ ಒಂದು ಕಾರ್ಮಿಕರು ಆಗ್ಬೋದು, ಓನರ್ ಆಗ್ಬೋದು, ಅಲ್ಲಿರೋ ಎಲ್ಲಾರ್ಗು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ಬೇಕು ಅಂತ ಮೇಡಮ್ ಅವ್ರು ಹೇಳಿದ್ರಿಂದಾಗಿ ಅವರ ಒಂದು ಆದೇಶ ಮತ್ತು ಅನುಮತಿ ಮತ್ತೆ ಅವರ ಒಂದು ಕೋರಿಕೆ ಮೇರೆಗೆ ನಾವು ಬಂದು ಇವತ್ತು ಸತತ 3 ಗಂಟೆಯಿಂದ 1.5 ಗಂಟೆ ಉಪನ್ಯಾಸ ಮತ್ತು ಅಣುಕು ಪ್ರದರ್ಶನ ಮತ್ತೆ ಯಾವ ವಿವಿಧ ರೀತಿಯ ಬೆಂಕಿಗಳಾದಾಗ ಯಾವ ರೀತಿ ನಾವು ಕ್ರಮ ವಹಿಸಬೇಕು, ಯಾವ ರೀತಿ ಜೀವ ರಕ್ಷಣೆ ಮಾಡಬೇಕು. ಏಕೆಂದ್ರೆ ದಿನನಿತ್ಯದ ದಿನಗಳಲ್ಲಿ ಪ್ರತಿದಿನ ಫೈರ್ ಆಗ್ತಾ ಇದೆ, ಬಾರ್ ಅಂಡ್ ರೆಸ್ಟೋರೆಂಟ್ ಆಗ್ತಾ ಇದೆ, ಇನ್ಸ್ಟಿಟ್ಯೂಟ್ ಆಗ್ತಾ ಇದೆ. ಅವೆಲ್ಲದ್ರಿಂದನೂ ಅವರ ಮತ್ತೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಮತ್ತೆ ರಕ್ಷಣೆಗೋಸ್ಕರ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದನ್ನ ಸುದೀರ್ಘ 1.5 ಗಂಟೆ ಕಾಲ ತರಬೇತಿ ನೀಡಿದೀವಿ. ಅದು ಯಶಸ್ವಿಯಾಗಿ ಅವ್ರು ಕೇಳಿದ್ದಾರೆ ಅಂತ ಒಂದು ಭಾವನೆ ಮೇರೆಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ವಿ. ಇದರಿಂದಾಗಿ ನಾವು ಈ ಒಂದು ನಮ್ಮ ಇಲಾಖೆ ಮುಖ್ಯಸ್ಥರು ಮತ್ತೆ ಮುಖ್ಯ ಕಚೇರಿ ಆದೇಶದಂತೆ ಪ್ರತಿದಿನ ಈ ಕಾರ್ಯಕ್ರಮ ಪ್ರತಿಯೊಂದು ಏರಿಯಾಗಳಲ್ಲೂ ಮಾಡ್ತಾ ಇದೀವಿ. ಬೆಳಗ್ಗೆ ಎಲ್ಲ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಭವನದಲ್ಲಿ ಮಾಡುದು. ಅದ ನಂತರ ಈಗ ಇಲ್ಲಿ ಮಧ್ಯಾಹ್ನ ಸೆಷನ್ ಇಲ್ಲಿ ನಡೀತಾ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆ ಇಡೀ ರಾಜ್ಯದಂತ ಇವತ್ತು ಸಂಪೂರ್ಣ ಅವೇರ್ನೆಸ್ ಡೇ ಆಗಿ ಆಚರಿಸ್ತಾ ಇದೀವಿ. ಇದ್ರ ಜೊತೆಗೆ ಸಾರ್ವಜನಿಕರು ಭಾಗಿಯಾಗಿದೆ ಒಂಥರ ಉತ್ತಮವಾಗಿರೋದೇನ ಅನ್ಸುತ್ತೆ. ಸರ್, ನಿಜ. ಆ ಸಾರ್ವಜನಿಕರಿಗೆ ನಾವು ಆದಷ್ಟು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕು ವಿಷಯ ಅನ್ನೋಕ್ಕೋಸ್ಕರನೇ ಪ್ರತಿದಿನ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಾವು ಸಾರ್ವಜನಿಕರು ಎಲ್ಲೆಲ್ಲಿ ಸೇರ್ತಾರೆ, ಜಾತ್ರೆ ಸಮೂಹ ಆಗ್ಬೋದು ಅಥವಾ ಕೆಲವೊಂದು ಬಸ್ ಸ್ಟ್ಯಾಂಡ್ಗಳಾಗ ಅಲ್ಲೆಲ್ಲ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಸ್ಕೂಲ್ಗಳಲ್ಲಾಗಿ ಸ್ಕೂಲ್ ಮಕ್ಳುಗಳಿಗಾಗ್ಬೋದು, ಸಮ್ಮರ್ ಹಾಲಿಡೇಸ್ ಇದ್ದಾಗ ಬೇರೆ ಒಂದು ಜಾತ್ರೆ ಹಬ್ಬ ಹರಿದಿನ ಅಂತ ಜಾಗದಲ್ಲೂ ಮಾಡ್ತಾ ಇದೀವಿ. ಆದಷ್ಟು ಎಷ್ಟು ನಮ್ಮ ಶಕ್ತಿಗೆ ಮೀರಾಗಿ ಪ್ರತಿದಿನ ನಮ್ಮ ಇದು ಎವ್ರಿ ಡೇ ನಮ್ಮ ಆಕ್ಟಿವಿಟೀಸ್ ಅಲ್ಲಿ ಈ ತರಬೇತಿ ಕೊಡೋದು ಒಂದು ಅಮೂಲ್ಯ ಒಂದು ಕ್ಷಣ ಅಂತ ನಾವು ಭಾವಿಸಿದ್ವಿ. ಈ ಒಂದು ಪ್ರಿಮೈಸಸ್ ಇಷ್ಟು ನಾವೇನ್ ಹೇಳೋದು, ಈ ಒಂದು ಪ್ರಿಮೈಸಸ್ ಸಾರ್ವಜನಿಕರು ನಿಜ, ಸಾರ್ವಜನಿಕರು ಬಂದ್ರೆ ಚೆನ್ನಾಗಿರೋದು. ಆದ್ರೆ ಇದು ಇಲಾಖೆ ಮಟ್ಟದಲ್ಲಿ ಮಾಡ್ತಾ ಇದ್ರಿಂದಾಗಿ ಇಲಾಖೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಬರೋಕೆ ಅವಕಾಶ ಮಾಡ್ಕೊಡೋದ್ ಜೊತೆಗೆ ಅವ್ರಿಗೊಂದು ವಿಚಾರನ ತಲುಪಿಸ್ತೀವಿ. ಎಲ್ಲಾ ಇಲಾಖೆಗಳ ಜೊತೆ ಸೇರಿ ಒಂದು ಎಲ್ಲಾ ಕೋಆರ್ಡಿನೇಷನ್ ಇಂದ ಸಾರ್ವಜನಿಕರು ಸೇರೋಕೆ ಮಟ್ಟಕ್ಕೆ ತಲುಪಿಸೋಕೆ ಪ್ರಯತ್ನ ಮಾಡ್ತೀವಿ. ಈ ತರ ಕಾರ್ಯಕ್ರಮಗಳು ಇದ್ದಾಗ ನಿಮ್ಗೊಂದು ಮಾಹಿತಿ ಕೊಟ್ಟಾಗ ಆದಷ್ಟು ನಿಮ್ಮ ಮಾಧ್ಯಮಗಳಲ್ಲಿ ಬಂದಷ್ಟು ವಿಚಾರಗಳು ಇನ್ನೂ ಹೆಚ್ಚಾಗಿ ನಾವು ಎಲ್ಲಾ ಜನಗಳಿಗೆ ತಲುಪಿಸೋಕೆ ಒಂದು ಅವಕಾಶ ಆಗುತ್ತೆ. ಬ್ಲಾಂಕೆಟ್ ಮಾಡಿ ಇದರ ನಿಮ್ಮ ಒಂದು ಸಿಲಿಂಡ್ರು ಅಥವಾ ಇದು ಹೆಂಗಿದೆ ಇದನ್ನ ಡೈರೆಕ್ಟ್ ಆಗಿ ಈ ಥರ ಕೊಟ್ಟವ್ರನ್ನ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡೇನೋ ಆಪ್ರೇಟ್ ಮಾಡ್ತಿದ್ರೆ ಇನ್ ಬರ್ನ್ ಆಗುತ್ತೆ. ಯಾಕೆ ನಾವು ಹಾರ್ಡ್ ಸರ್ಫೇಸ್ ಅಂದರೆ ತುಂಬ ಬಿಸಿ ಇರೋವಂಥದ್ರ ಮೇಲೆ ಮುಟ್ಟಿದಾಗ ಹೇಗೆ ಕೈ ಸುಡುತ್ತೋ ಅದೇ ರೀತಿ ತುಂಬ ಕೋಲ್ಡ್ ಆಗಿರೋಂಥ ಸರ್ಫೇಸ್ ಮುಟ್ಟಿದ್ರು ಸುಡುತ್ತೆ. ಓಕೆನಾ? ಇದನ್ನ ಕೋಲ್ಡ್ ಬರ್ನ್ ಅಂತಾರೆ. ಅರ್ಥ ಆಗ್ತಾ? ಯಾಕೆ ಹಿಡ್ಕೋಬಾರ್ದು ಅಂತ ಈ ಒಂದು ಜಾಗ ಇಡೀ ಏನಿದೆ, ಹ್ಯಾಂಡಲ್ ಏನಿದೆ ಅದನ್ನೇ ಹಿಡಿಬೇಕು, ಇದು ಇಚ್ಚಾಗ ಹಾಕಿ ಇಡಬಾರ್ದು ಅಂತ. ಓಕೆನಾ? ನೆಕ್ಸ್ಟು ಆಟೋಮೆಟಿಕ್ಲಿ ಅದೇ ರಿವಾಲ್ವ್ ಆಗ್ತಾ ಇರುತ್ತೆ. ಅದು ಬೇಸ್ಮೆಂಟಲ್ಲಿ ಏನೋ ಫೈರ್ ಆಗಿದ್ರೆ ಅಥವಾ ಕೆಲವೊಂದು ಹಡಗುಗಳಲ್ಲಿ ಏನಾದರೂ ಫೈರ್ ಆದರೆ ಇಂಥವನ್ನ ಆಪರೇಟ್ ಮಾಡ್ತೀವಿ. ಅಂದರೆ ನೋ ಮೇನ್ ಎಂಟ್ರಿ. ಯಾವರು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇದನ್ನು ಮಧ್ಯ ಹಾಕ್ಬಿಟ್ರೆ, ಅಂದರೆ ಮಧ್ಯ ಇದನ್ನು ಅಪ್ಲೈ ಮಾಡಿಬಿಟ್ರೆ ಯಾವುದೇ ರೀತಿ ಇನ್ನೊಂದು ಬಣವೆಗೆ ಫೈರ್ ಆಗಲ್ಲ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಆಪರೇಟ್ ಮಾಡ್ಬೋದು. ನೋಡಿ ಜೆಟ್ ಬರ್ತಾ ಇದೆ, ಇದು ನೋಡಿ ಸ್ಪ್ರೇ ಮಾಡಿ. ಸ್ಪ್ರಿಂಕ್ಲರಿಂಗ್ ಮಾಡುತ್ತೆ. ಓಕೆ ಪರಮೇಶ್ವರೇ, ಮಲ್ಟಿಪರ್ಪಸ್ ಬ್ರಾಂಚ್ ಯೂಸ್ ಮಾಡಿ ಬೇಡಿ.
ಅದರಿಂದಾಗಿ ಫೋಮ್ ಕನೆಕ್ಟ್ ಮಾಡಿ. ಇಲ್ಲ ಸರ್, ನಾವು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಗೆ ಅಲ್ಲ ಬಿಲ್ಡಿಂಗ್ಗಳಿಗೆ ನಾವು ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅದು ನೋಡ್ಕೋಬೇಕು. ಇವಾಗ ಗಾಳಿ ಈ ಕಡೆ ಬೀಸ್ಬೇಕಾದ್ರೆ ನಾವು ಏನಾಗುತ್ತೆ, ನಾವು ಈ ಕಡೆಯಿಂದ ಹಾಕ್ಬೇಕು, ಗಾಳಿಯ ವಿರುದ್ಧ ದಿಕ್ಕಿಗೆ ಹಾಕ್ಬೇಕು, ಗಾಳಿಗೆ ಅಭಿಮುಖವಾಗಿ ನಿಂತು ತಗೊಳ್ಳೋದು. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರಾದರೂ ಬರ್ತೀರಾ? ಇನ್ನೊಬ್ರು ಯಾರಾದರೂ ಬನ್ನಿ. ಬೇರೆ ಬೇರೆ ಎಸ್ಟಿಂಗ್ವಿಷರ್ ಇದೆ ಯೂಸ್ ಮಾಡ್ಬೋದು ನೋಡಿ, ಅದನ್ನ ಎಸ್ಟಿಂಗ್ವಿಷರ್ ಯೂಸ್ ಮಾಡಿ ಸರ್.